ದರ್ಶನ್ ಕಸ್ಟಡಿ ಅವಧಿ ಮತ್ತೆ 5 ದಿನ ವಿಸ್ತರಣೆಯಾಗಿದೆ. 5 ದಿನ ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶ ಮಾಡಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಂದುವರಿಯೋದಕ್ಕಿದೆ. 13 ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ ಮುಂದುವರಿಕೆಯಾಗಿದೆ. ಕೆಲ ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ. ಪ್ರಮುಖವಾಗಿ ಒಂದು, ವಕೀಲರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಡಬೇಕು. ಷರತ್ತು ನಂಬರ್ 1. ಷರತ್ತು ನಂಬರ್ 2 ಯಾವುದು ಅಂತಂದರೆ, ಯಾವುದೇ ರೀತಿಯಲ್ಲಿ ಅವರಿಗೆ ಕಸ್ಟಡಿಯಲ್ಲಿ ಟಾರ್ಚರ್ ಕೊಡಬಾರ್ದು, ಹಲ್ಲೆಗಿಲ್ಲೆ ಮಾಡಬಾರ್ದು ಅನ್ನೋ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ ಅಥವಾ ಷರತ್ತನ್ನು ವಿಧಿಸಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ರೆಡಿ ಇದ್ದಾರೆ. ವಿಷ್ಣು ಪ್ರಸಾದ್, ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರ ಪ್ರಸ್ತಾಪ ಆಗಿದೆ. ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ ಏನಿದೆ ಅಂದರೆ, ಯಾಕಾಗಿ ಅದು ಪ್ರಸ್ತಾಪ ಆಯಿತು ಮತ್ತು ಏನದಕ್ಕೆ ಪರ್ಟಿಕ್ಯುಲರ್ ಏನು ಮಾಹಿತಿ ಕೊಟ್ಟರು? ರಕ್ಷಿತ್, ಇನ್ನು ಮತ್ತೊಮ್ಮೆ ಕ್ವಶನ್ ಕೇಳ್ಬೋದಾ? ಲಾಸ್ಟ್ ಅಂಶ, ಈ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರ ಪ್ರಸ್ತಾಪ ಆಯ್ತಲ್ಲ, ಅದಕ್ಕೆ ಕಾರಣ ಏನಾಯಿತು ಮತ್ತು ಏನೇನು ಮಾಹಿತಿ ಕೊಟ್ಟಿದ್ದಾರೆ SPP ನ್ಯಾಯಾಲಯಕ್ಕೆ? ಖಂಡಿತ ರಕ್ಷಿತ್. ಯಾವಾಗ ಈ ಬ್ರೂಟಲ್ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನ SPP ಅವರು ಹೇಳಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಬ್ರೂಟಲ್ ಅನ್ನುವಂಥ ಬಳಕೆಯನ್ನು ಮಾಡ್ತಾ ಇದ್ದಾರೆ, ತುಂಬಾನೇ ಗಂಭೀರವಾದ ಪದ ಆಗಿರುವಂತದ್ದು. ಮತ್ತೆ ಯಾವ ರೀತಿ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಕೇಳುವಂತಾಯ್ತು. ಈ ವೇಳೆಯಲ್ಲಿ SPP ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೇನೆಂತಂದ್ರೆ, ಆರೋಪಿಗಳು ಎಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತಂದ್ರೆ, ಅವರಿಗೆ ಆಗಿರುವಂತಹ ಗಂಭೀರ ಗಾಯದ ಗುರುತುಗಳು ಅನೇಕ ಅಂಶಗಳನ್ನ ಹೇಳ್ತಿರುವಂತದ್ದು. ಅವರ ದೇಹದ ಭಾಗದಲ್ಲಾಗಿರುವಂತಹ ಗಾಯದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಂಶಗಳನ್ನ ವಿವರಣೆ ಕೊಡುವಂತ ಕೆಲಸವನ್ನ ಇಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಆತನ ಎಡಗೈ ಏನಿದೆ, ಎಡಗೈನಲ್ಲಿ ಒಂದು ಸುಟ್ಟ ಗಾಯದಕ್ಕೆ ಸಂಬಂಧಪಟ್ಟಂತೆ ಬರೆ ಹಾಕಿರುವಂತಹ ವಿಚಾರ ಏನಿದೆ, ಇದನ್ನ ಬರೆ ಹಾಕೋದಕ್ಕೋಸ್ಕರ ಆರೋಪಿಗಳು ಎಲೆಕ್ಟ್ರಿಕಲ್ ಡಿವೈಸ್ ಅನ್ನು ಬಳಕೊಂಡಿದ್ದಾರೆ. ಅಂದ್ರೆ ಎಲೆಕ್ಟ್ರಾನಿಕ್, ಅಂದ್ರೆ ಪೊಲೀಸ್ ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಈ ವಾಟರ್ ನ ಬಿಸಿ ಮಾಡುವಂತಹ, ನೀರು ಕಾಯಿಸುವಂತಹ ಹೀಟರ್ ಬರುತ್ತೆ. ಆ ಹೀಟರ್ ಏನಿದೆ ಅದನ್ನ ಬಳಕೆ ಮಾಡಿಕೊಂಡು ಅದರ ಮೂಲಕ ಆರೋಪಿಗಳು ಇಲ್ಲಿ ರೇಣುಕಾ ಸ್ವಾಮಿಗೆ ಸುಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆತನ ದೇಹದ ಬೇರೆ ಬೇರೆ ಭಾಗಗಳಿಗೆ ಸುಟ್ಟಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡಿದ್ರು. ಅಂದ್ರೆ ಅಷ್ಟು ಕ್ರೂರವಾಗಿ ಇಲ್ಲಿ ಆತನನ್ನ ಕೊಲ್ಲುವಂತಹ ಕೆಲಸ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಇದಕ್ಕೆ ನ್ಯಾಯಾಧೀಶರು ಒಂದು ಕ್ಷಣಕ್ಕೆ ಒಂದು ರೀತಿ ಅವರು ಕೂಡ ಬೇಸರ ವ್ಯಕ್ತಪಡಿಸುವಂತಹ ಕೆಲಸ ಆಯ್ತು. ಅಂದ್ರೆ ಅಷ್ಟು ಕ್ರೂಯಾಲಿಟಿಯನ್ನ ಅಲ್ಲಿ ಮೆನ್ಷನ್ ಆಗಿರೋದನ್ನ ಕೋರ್ಟ್ ಮುಂದೆ ಗಮನಕ್ಕೆ ತರುವಂತಹ ಕೆಲಸವನ್ನ ಪ್ರಸನ್ನ ಕುಮಾರ್ ಮಾಡಿದ್ರು. ಅದರ ಜೊತೆಗೆ ಆತನ ದೇಹದ ಮೇಲೆ ಆಗಿರುವಂತಹ ಗಾಯಗಳಿಗೆ ಸಂಬಂಧಪಟ್ಟಂತೆ, ಹೊಡೆದಿರುವ ಹೇಟ್ಗಳಿಗೆ ಸಂಬಂಧಪಟ್ಟಂಗೂ ಕೂಡ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಇವರು ಕೃತ್ಯವನ್ನ ಎಸಗುವಂತ ಸಂದರ್ಭದಲ್ಲಿ ಇವರು ಮನುಷ್ಯರ ರೀತಿಯಲ್ಲೇ ವರ್ತಿಸಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಇಲ್ಲಿ SPP ಪ್ರಸನ್ನ ಕುಮಾರ್ ಮಾಡಿದ್ರು. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕರೆಸ್ಕೊಳ್ಳುವಂತಹ ಉದ್ದೇಶ ಏನಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ಅವರು ಮೆಸೇಜ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ ನಂತರ ಆ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದಂತಹ ವ್ಯಕ್ತಿಯ ವಿವರವನ್ನ ಸಲ್ಲಿಕೆ ಮಾಡಿದ್ರು. ಜೊತೆಗೆ ದರ್ಶನ್ ಅವರು ಅದಾದ ಬಳಿಕ ರಿಯಾಕ್ಟ್ ಮಾಡಿದ್ದಿರಬಹುದು, ಮತ್ತೆ ಒಬ್ಬರಿಗೊಬ್ಬರು ಆರೋಪಿಗಳು ನಡೆಸಿದಂತಹ CDR ಅನಾಲಿಸಿಸ್ ನಡೆಸುವಂತಹ ಸಂದರ್ಭದಲ್ಲಿ ಯಾರ್ಯಾರ ವಿರುದ್ಧ ನಮಗೆ ಸೂಕ್ತ ಸಾಕ್ಷ್ಯಾಧಾರಗಳು ಲಭ್ಯ ಇದೆ, ಎಲ್ಲ ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಪ್ರಸನ್ನ ಕುಮಾರ್ ಅವರು ಮಾಡಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಲಯ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಕೊಡಬಾರದು ಅಂತೇಳಿ ಅವರ ಪರ ವಕೀಲರನ್ನು ವಾದವನ್ನು ಮಂಡಿಸಿದ್ರು. ಅದಕ್ಕೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅಂದ್ರೆ ಇನ್ನು ಮಹಾಜರ್ ಪೆಂಡಿಂಗ್ ಇದೆಯಲ್ವಾ ಅನ್ನುವಂಥದ್ದನ್ನು ಕೇಳಿದ್ರು. ಯಾಕಂತಂದ್ರೆ ಮೈಸೂರಿಗೆ ಹೋಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಆರೋಪಿಗಳು ಆ ಸುಟ್ಟಿರುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಇದೆ, ಅಂದ್ರೆ ಹೀಟರ್, ಆ ಹೀಟರ್ನ ಮಿಸ್ ಮಾಡಿದ್ದಾರೆ, ಅದನ್ನ ತಗೊಂಡೋಗಿ ಎಲ್ಲ ಒಂದ್ ಕಡೆ ಸಾಕ್ಷಿನಾಶ ಮಾಡಿ ಬಿಸಾಕಿದ್ದಾರೆ, ಅದನ್ನ ನಾವು ರಿಕವರಿ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಇದನ್ನ ಪರಿಗಣಿಸಿದಂತಹ ನ್ಯಾಯಾಲಯ ಮೊದಲನೇದಾಗಿ ನಿಮಗೆ ಆ ಹೀಟರ್ ಏನು ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನು ಮಾಡಿ, ಅದು ಯಾವ ರೀತಿ ಡಿವೈಸ್ ಅನ್ನೋದನ್ನ ಸ್ಪಷ್ಟಪಡಿಸಿ, ಅದಾದ ಬಳಿಕ ನಿಮಗೆ ಪ್ರತ್ಯೇಕವಾದಂತಹ ಅಪ್ಲಿಕೇಶನ್ ಕೊಡಿ, ಅದಾದ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಹೇಳ್ತು. ನಂತರ ಹಿಂಗೆ ಬೆಳವಣಿಗೆಯಲ್ಲಿ ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಅವರ ಪರ ವಕೀಲರು ಅನೇಕ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ರು. ಏನಂತಂದ್ರೆ, ಇದರಲ್ಲಿ ದರ್ಶನ್ ಒಬ್ಬರು ಸೆಲೆಬ್ರಿಟಿ ಇರುವಂತದ್ದು, ದರ್ಶನ್ ಅವರ ಪಾತ್ರ ಇರುವಂತದ್ದನ್ನ ಬೇರೆ ಆರೋಪಿಗಳು ಹೇಳಿದ್ದಾರೆ ವಿನಃ ನೇರವಾದಂತಹ ಸಾಕ್ಷ್ಯಗಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಪ್ರಸನ್ನ ಕುಮಾರ್ ಅವರು, ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ, ಅದನ್ನ ನಾವು ಈಗಾಗಲೇ ಆರೋಪಿಗಳ CDR ಅನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ, ಎಲ್ಲರ ಮೊಬೈಲ್ ಅನ್ನ ಸೀಸ್ ಮಾಡಿ ಮಿರರ್ ಇಮೇಜಿಂಗ್ ಕೂಡ ಮಾಡಿದ್ವಿ, ಇದರ ಕೂಡ ನಾವು ಪ್ರತಿಕ್ರಿಯೆ ಮಾಡಬೇಕು. ಮತ್ತೆ ಜೊತೆಗೆ ಅವರ ಮೊಬೈಲ್ಗಳೇನಿದೆ ಅದನ್ನ ನಾವು FSL ಗೆ ರವಾನೆ ಮಾಡೋದಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಅದರ ರಿಪೋರ್ಟ್ ನಮಗೆ ಬರಬೇಕಾಗಿದೆ, ಅದಾದ ನಂತರ ಮುಂದಿನ ಕ್ರಮವನ್ನು ತಗೊಳ್ಬಹುದು, ಮತ್ತೆ ವಿಚಾರಗಳನ್ನ ಕೋರ್ಟ್ ಮುಂದೆ ಇಡಬಹುದು ಅಂತೇಳಿ ಅವರು ಮನವಿ ಸಲ್ಲಿಸಿದ್ರು. ಅದಲ್ಲದೆ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳನ್ನ ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ನಾವು ಮುಚ್ಚಿದ ಲಕೋಟೆಯಲ್ಲಿ ಈ ಸಾಕ್ಷ್ಯಾಧಾರಗಳನ್ನ ನಿಮ್ಮ ಬಳಿ ನೀಡ್ತಾ ಇದೀವಿ ಅಂತೇಳಿ ಕೋರ್ಟ್ಗೆ ಸೀಲ್ಡ್ ಕವರ್ ಕೊಡುವಂತಹ ಕೆಲಸವನ್ನ SPP ಪ್ರಸನ್ನ ಕುಮಾರ್ ಮಾಡಿದ್ರು. ಇದಾದ ನಂತರ ಕೋರ್ಟ್ ಡಿಸಿಷನ್ ತೆಗೆದುಕೊಂಡಿದ್ದು, ಈಗ ಆರೋಪಿಗಳನ್ನ 5 ದಿನಗಳ ಕಾಲ ಪುನಃ ಕಸ್ಟಡಿ ಕೊಡುವಂತಹ ಕೆಲಸವನ್ನು ಮಾಡಿದೆ. ಮುಂದಿನ ಬುಧವಾರ ಅವರನ್ನ ಕೋರ್ಟ್ ಮುಂದೆ ಪುನಃ ಹಾಜರುಪಡಿಸಬೇಕಾಗಿದೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.